ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನದ ಒಂದು ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಕೊಡಮ್ಮ. ನಿಮ್ಮ ಕಡೆಯಿಂದ ಬಹಳ ಜನಕ್ಕೀಗ ಹೆಲ್ಪ್ ಆಗಲಿದೆ, ಹೌದಲ್ವಾ? ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಕಸಕ್ಕೆ ಸೇರುವಂಥ ಪೇಪರ್ನಿಂದ ಎಷ್ಟೋ ಜನರ ಮುಖದ ಮೇಲೆ ನಗುವನ್ನು ತರ್ತಾ ಇದ್ದೀರಾ. ಮೊದಲನೆಯ ಪ್ರಶ್ನೆ, ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಸೆಟ್ ಇನ್ ಡ್ಯಾಶ್ ಟರ್ಮ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಕ್ವಾಲಿಟೇಟಿವ್ is the option B is the right answer. Question number 2, name the financial decisions which relates to deposit of profits ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಡಿವಿಡೆಂಟ್ ಡಿವಿಷನ್ಸ್ ಇಸ್ ದ ರೈಟ್ ಆನ್ಸರ್. ಮೇನ್ ಕ್ವಶನ್ ನಂಬರ್ 2, ಸರ್ ನಮಗೂ ಇದೇ ರೀತಿ ಬರುತ್ತಾ? ಹೌದು, ಇಲ್ಲಿ 2 ಪ್ರಶ್ನೆ ಇದೆ, ನಿಮಗೆ 3 ಬರ್ಬೋದು, ಮತ್ತು 3ಕ್ಕಿಂತ ಜಾಸ್ತಿ ಬರಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಬನ್ನಿ, ಇನ್ವೆಸ್ಟ್ಮೆಂಟ್ ಇನ್ ಡ್ಯಾಶ್ ಫೆಸಿಲಿಟೀಸ್ ಸ್ಮೂತ್ ಡೇ ಬೈ ಡೇ ಆಪ್ರೇಷನ್ಸ್ ಆಫ್ ದ ಬಿಸ್ನೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕರೆಂಟ್ ಅಸೆಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಡ್ಯಾಶ್ ಪ್ರೊವೈಡ್ಸ್ ಡೈರೆಕ್ಟ್ ಆ್ಯಂಡ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಅದಕ್ಕೆ ಸರಿಯಾದ ಉತ್ತರ ಪರ್ಸನಲ್ ಸೆಲ್ಲಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಈಸ್ ಅಪ್ಲಿಕೇಬಲ್ ಟು ಆಲ್ ಟೈಪ್ಸ್ ಆಫ್ ಡ್ಯಾಶ್ ಇನ್ ಇಂಡಿಯಾ ಅಂತ ಇದೆ. ಅದಕ್ಕೆ ಬಿಸ್ನೆಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರ ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ತಿದ್ದಬಹುದು. ಇದು ನಮ್ಮ ಸಬ್ಸ್ಕ್ರೈಬರೇ ಕಳಿಸಿಕೊಟ್ಟುವಂತಹ ಕೀ ಆನ್ಸರ್ಗಳು ಆಗಿರ್ತವೆ. ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಅಥವಾ ಓದಿದಾಗ ರಿವಿಷನ್ ಅಂತ ಅಂದ್ಕೊಂಡು ಪೇಪರನ್ನು ನೋಡ್ತಾ ಇದ್ದಾಗ ತಪ್ಪಿದರೆ ಕಮೆಂಟ್ ಮಾಡಿ. ಮ್ಯಾಚ್ ದಿ ಫಾಲೋಯಿಂಗ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಂಟ್ರೋಲಿಂಗ್ ಲಿಮಿಟೇಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್ ಇಸ್ ದ ರೈಟ್ ಆನ್ಸರ್. ಕ್ಯಾಪಿಟಲ್ ಬಜೆಟ್ಟಿಂಗ್ ಅಂತ ಇದೆ. ಇದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಬಿ ವೇರ್ ಆಫ್ ಏನಿದು ವೇರಿಯಸ್ ಗೂಡ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ. ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ ಮೇಲ್ ID ಅದು ನಮ್ಮದಾಗಿರುತ್ತೆ. ನಿಮ್ಮ ಕಾಲೇಜಿನಲ್ಲಿ ನಡೆದಿರುವಂತಹ ಯೂನಿಟ್ ಟೆಸ್ಟು ಘಟಕ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ಈ ನಮ್ಮ ಒಂದು ಮೇಲ್ IDಗೆ ನಿಮ್ಮ ಹೆಸರು ಹಾಗೂ ಜಿಲ್ಲೆಯ ಹೆಸರನ್ನು ಬರೆದು ಕಳುಹಿಸಿಕೊಡಿ. ಧನ್ಯವಾದಗಳು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ ಸೆಂಟೆನ್ಸಸ್. ರೈಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಏನ್ರಿ ಇದು ರಿಸ್ಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಫೈನಾನ್ಷಿಯಲ್ ರಿಸ್ಕಿಗೆ ಹೂ ಎಸ್ಟಾಬ್ಲಿಷಸ್ ದಿ ನ್ಯಾಷನಲ್ ಕಮಿಷನ್ ಅಂತ ಇದೆ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಈಗ ಸಂಪೂರ್ಣವಾಗಿ ನಿಮ್ಮ ಒಂದು ಪಾರ್ಟ್ A ಕಂಪ್ಲೀಟ್ ಆಗಿದೆ. ಈಗ ಪಾರ್ಟ್ B ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಆನ್ಸರ್ 3 ಅಂತ ಇದೆ, ಹೌದಲ್ವಾ? ನೋಡಿ, ಸ್ಟೇಟ್ ದಿ ಮೆಥಡ್ಸ್ ಯೂಸ್ಡ್ ಬೈ ಏನಿದು ಮ್ಯಾನೇಜರ್ಸ್ ಟು ಅನಾಲಿಸಿಸ್ ಡಿವಿಯೇಷನ್ಸ್ ಅಂತ ಇದೆ. ಆಯಿತಾ? ಧನ್ಯವಾದಗಳು. ಈ ಒಂದು ಕೀ ಆನ್ಸರನ್ನು ಬರೆದು ಕಷ್ಟಪಟ್ಟು ಇಷ್ಟು ಹೋಗ್ಕೊಂಡು ಕಳಿಸಿದ್ರಲ್ವಾ, ಗಾಡ್ ಬ್ಲೆಸ್ ಯು. ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅಂತ ಇನ್ನೊಂದು ಕ್ರಿಟಿಕಲ್ ಏನ್ರಿ ಇದು ಪಾಯಿಂಟ್ ಕಂಟ್ರೋಲ್ ಅಂತ. ಆಯಿತಾ? ನೆಕ್ಸ್ಟು ಸ್ಟೇಟ್ ದ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಇದೆ. ಇದನ್ನೆಲ್ಲ ಬರೀತೀರಾ ಕಂಡ್ರು ನೀವು. ನೆಕ್ಸ್ಟು ಡಿಫೈನ್ ಮಾರ್ಕೆಟಿಂಗ್ ಇದೆ. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಇದೆ. ಮಾರ್ಕೆಟಿಂಗ್ ಹಾಗೂ ಅಡಲ್ಟ್ರೇಷನ್ ಇಸ್ ದ ರೈಟ್ ಆನ್ಸರ್. ಪಾರ್ಟ್ C, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಇನ್ನೊಂದು ಇದಿದೆ. ಯಾವುದು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಆನ್ಸರ್ ಎನಿ 4 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್, ಹೌದಲ್ವಾ? 13, 14, 15, 16, 17 ಟೋಟಲ್ 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ಯಾವುದಾದ್ರೂ 4ಕ್ಕೆ ತಾವುಗಳು ಉತ್ತರವನ್ನು ಇದರಲ್ಲಿ ಬರಿಬೇಕಾಗಿರುತ್ತೆ. ಪಾರ್ಟ್ D ನಲ್ಲೂ ಕೂಡ ಅಷ್ಟೇ. ಧನ್ಯವಾದಗಳು. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಇಂಗ್ಲೀಷಿಗೆ ಬೇಕಾಗಿರುವ ಮೆಟೀರಿಯಲಿನ ಲಿಂಕ್ಸನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ.